ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಎವ್ರಿಡೇ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡುತ್ತಿರುವ ಪಲ್ಯ ಹಲಸಿನ ಬೀಜದ ಪಲ್ಯ. ಒಂದು ಬೌಲ್ ಹಲಸಿನ ಬೀಜ, ಒಂದು 5 ಹಸಿಮೆಣಸಿನಕಾಯಿ, ಒಂದು ದಪ್ಪ ಈರುಳ್ಳಿನ ಕುಯ್ದಿಟ್ಕೊಂಡಿದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಿ, 2 ಪೀಸ್ ಶುಂಠಿ ತಗೊಂಡಿದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದೀನಿ, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದೀನಿ, 2 ಟೊಮೆಟೊ ಹಚ್ಚಿಟ್ಕೊಂಡಿದೀನಿ, ಸ್ವಲ್ಪ ಕಾಯಿ ತುರಿ ತಗೊಂಡಿದೀನಿ. ಫ್ರೆಂಡ್ಸ್ ಬೇಡವಾ ಪಲ್ಯ ಮಾಡೋಣ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಳೆದಿಟ್ಟಿರೋ ಹಲಸಿನ ಬೀಜನ ಇದ್ರೊಳಗಡೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಳ್ಳೋಣ. ಇದಕ್ಕೆ ಬೇಯೋಷ್ಟು ನೀರ್ ಹಾಕೊಳ್ಳೋಣ. 2 ಲೋಟ ನೀರ್ ಹಾಕೊಂಡು ಸ್ವಲ್ಪ ಉಪ್ಪ 1 ಸ್ಪೂನ್ ಇವಾಗ ಉಪ್ಪು ಹಾಕ್ತೀನಿ ಬೇಯಲಿಕ್ಕೆ. ಇವಾಗ ಮುಚ್ಚುತ್ತಾ ಇದ್ದೀನಿ. 2 ವಿಸಲ್ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡು ವಿಸಲ್ ಹಾಕ್ತಾ ಇದೀನಿ. ಈಗ ಇದು 2 ವಿಸಲ್ ಹೋಗ್ಲಿ. ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡಿದೀನಿ. ಇದು 2 ವಿಸಲ್ ಆಗೋವರೆಗೂ ಕೂಗಿಸ್ಬೇಕು. ಇದು 2 ವಿಸಲ್ ಕೂಗೋ ಅಷ್ಟರಲ್ಲಿ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಬನ್ನಿ, ಮಸಾಲೆ ತಯಾರು ಮಾಡ್ಕೊಳ್ಳಕ್ಕೆ ನಾನೆಲ್ಲ ತೋರ್ಸದ್ನಲ್ಲ, ಇದು 4 ಇಂದ 5 ಮೆಣಸಿನ್ಕಾಯಿ, ಇದು ಕೂಡಿಟ್ಕೊಂಡಿರೋ ಈರುಳ್ಳಿ, ದಪ್ಪ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 2 ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮೊಟೊನ ರುಬ್ಲಿಕ್ಕೆ, ಇನ್ನರ್ಧ ಒಗ್ಗರಣೆಗೆ. ಇದು ಒಗ್ಗರಣೆ ಹಾಕೊಳ್ಳೋಣ. ಇದಿಷ್ಟು ಮಸಾಲೆ ರುಬ್ಬೋದಿಕ್ಕೆ. ಬನ್ನಿ ರುಬ್ಕೊಳ್ಳೋಣ ಇವಾಗ. ಇವಾಗ ಮಸಾಲೆ ರುಬ್ಬಾಗಿದೆ. ಇದ್ರೊಳಗಿರೋ ನೀರೆಲ್ಲ ತಕ್ಕೊಂಡಿದೀನಿ. ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಹಲಸಿನ ಬೀಜನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇಟ್ಕೊಂಡು ಇದನ್ನೆಲ್ಲ ತಕೊಂಡು ಬೇಯಿಸಿಟ್ಕೊಂಡಿರೋದೊಂದು ಬೌಲ್ಗೆ ಹಾಕೊಂಡು ಇದೇ ಬೌಲ್ನ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಮತ್ತೆ ಒಲೆ ಹಚ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕೋತೀನಿ. 1-2 ಟೀ ಸ್ಪೂನ್ ಎಣ್ಣೆ ಬಿಸಿಯಾಗಿದೆ. ಇವಾಗ ಹಚ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನ
ಅದನ್ನ ಫ್ರೈ ಮಾಡೋಣ ಸ್ವಲ್ಪ ಬಡವರಿಗೆ. ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೆ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಲಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ಉಳಿಸಿಟ್ಕೊಂಡಿದ್ದೀವಿ ಒಗ್ಗರಣೆಗೆ ಅಂತ, ಅದನ್ನ ಹಾಕೊಳ್ಳೋಣ. ಇದನ್ನ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಉಪ್ಪಿನ ಪುಡಿ ಹಾಕೊಳ್ಳೋಣ. ಹಲಸಿನ ಬೀಜನ ಬೇಯಿಸ್ಕೊಬೇಕಾದ್ರೆ ಒಂದ್ ಸ್ಪೂನ್ ಹಾಕೊಂಡಿದ್ದೆ, ಒಂದ್ ಅರ್ಧ ಸ್ಪೂನ್ ಒಗ್ಗರಣೆಗೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದನ್ನ ಮತ್ತೆ ರೋಸ್ಟ್ ಮಾಡೋಣ. ಸ್ವಲ್ಪ ರೋಸ್ಟ್ ಮಾಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಮಸಾಲೆ ಹಾಕೊಂಡು ಅದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕೊಳ್ಳೋಣ. ಮತ್ತೆ ಇದನ್ನ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೆ ರೋಸ್ಟ್ ಮಾಡ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ. ಈಗ ಬೇಯಿಸಿಟ್ಕೊಂಡಿರೋ ಹಲಸಿನ ಬೀಜನ ಇದ್ರೊಳಗಡೆ ಹಾಕೊಳ್ಳೋಣ. ಈಗ ಇದನ್ನ ಮಿಕ್ಸ್ ಮಾಡೋಣ. ಆಲೂಗಡ್ಡೆ ಹಲಸಿನ ಬೀಜನ ರೋಸ್ಟ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ತುರಿದಿಟ್ಟುಕೊಂಡಿರೋ ಕಾಯಿ ತುರಿ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಇದನ್ನ ಒಂದ್ ಬೌಲ್ಗೆ ಹಾಕೋಣ. ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ಹಲಸಿ ಬೀಜದ ಪಲ್ಯ ತಿನ್ನಲು ರೆಡಿ ಆಗಿದೆ.